ಇದು ನನ್ನ ಬರ್ಡೇಯ ಒಂದು ಸ್ಮಾಲ್ ಗ್ಲಿಮ್ಸ್. ಮಕ್ಕಳು ನನಗೋಸ್ಕರ ಡೆಕೋರ್ ಮಾಡಿ ಗಿಫ್ಟ್ಸ್ ತಂದು ಮತ್ತು ನನ್ನ ಹತ್ರನೇ ಕೇಕ್ ಮಾಡಲಿಕ್ಕೆ ಹೇಳಿ ಅದನ್ನು ಕಟ್ ಮಾಡಿ ಚಿಕ್ಕದಾಗಿ ನಾವೇ ಸೆಲೆಬ್ರೇಟ್ ಮಾಡಿಕೊಂಡೆವು. ಏನೂ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಮಕ್ಕಳಿಗೆ ಆಸೆ ಇತ್ತು ಕೇಕ್ ಕಟ್ ಮಾಡಬೇಕಂತ. ಸೊ ನಾನೇ ಕೇಕ್ ಮಾಡ್ತೇನೆ ಅಂತ ಹೇಳಿದೆ ಮತ್ತು ಒಂದು 2 ಬಗೆ ಸ್ವೀಟ್ ಮಾಡಿದ್ದೆ ಅಷ್ಟೇ. ನಮ್ಮದೇ ಲೋಕದಲ್ಲಿ ಒಂದು ಪುಟ್ಟ ಸೆಲೆಬ್ರೇಷನ್, ನನ್ನ ಬರ್ಡೇ ಸೆಲೆಬ್ರೇಷನ್. ವರ್ಷಗಳು ಕಳೀತಾ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟೇ ಹೋಗಿರ್ತದೆ. ನಮ್ಮ ಮಕ್ಕಳು ನಮಗೆ ಅದನ್ನು ಹೇಳುವಾಗ, ಅವ್ರ ಬರ್ಡೇ ರೀತಿ ನಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡುವಾಗ ಅದರಲ್ಲಿ ಸಿಗೋ ಒಂದು ಖುಷಿನೇ ಬೇರೆ. ಅವ್ರು ಕೊಟ್ಟ ಗಿಫ್ಟ್ ನೋಡಿ ನನಗಾಗೋ ಎಕ್ಸೈಟ್ಮೆಂಟ್ನ ಅವ್ರು ನೋಡಿ ಅವ್ರು ಎಕ್ಸೈಟ್ ಆಗೋದೇ ಬೇರೆ. ಸೊ ಓವರಾಲ್ ವೆರಿ ಗುಡ್ ಒಂದು ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅಲ್ಲಿ ಕೆಲವು ರೆಸಿಪೀಸ್ ನಾನು ಮಾಡಿದ್ದೆ. ಇದು ಒಂದು ಬೇಸಿಕ್ ಬಿಸ್ಕೆಟ್ ಕೇಕ್ ಆಯಿತಾ, ಮತ್ತು ಪನ್ನೀರ್ ಕಲಾಕಂದ್, ಹಾಗೆ ಯೂಶ್ವಲ್ ಗುಲಾಬ್ ಜಾಮೂನ್. ಇದು ರೆಡಿಮೇಡಿಂದ ಮಾಡಿರೋದು. ಸೊ ಅದಕ್ಕೇನಂತ ಸ್ಪೆಷಲ್ ರೆಸಿಪಿ ಎಲ್ಲ ಏನೂ ಇಲ್ಲ, ಬಟ್ ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ದೇನೆ. ಇಲ್ಲಿ ನಾನು ಹ್ಯಾಪಿ ಬಿಸ್ಕೆಟ್ನ ಯೂಸ್ ಮಾಡ್ತಾಯಿದ್ದೇನೆ. ನಿಮ್ಗೆ ಗೊತ್ತಿದ್ದರೆ ಒಂದು ₹5 ಪ್ಯಾಕೆಟ್ ಇದು. ಇದರಲ್ಲಿ ಒಂದು 9 ಪ್ಯಾಕೆಟ್ ನಾನು ಯೂಸ್ ಮಾಡ್ತಾಯಿದ್ದೇನೆ ಕೇಕಿಗೆ. ಒಂದನ್ನು ಇಡ್ತಾ ಇದ್ದೇನೆ ಮೇಲೆ ಡೆಕೋರೇಷನ್ ಮಾಡಲಿಕ್ಕೆ ಅಂತ. ಇದು ಚಾಕ್ಲೇಟ್ ಬಿಸ್ಕೆಟ್, ಕ್ರೀಮ್ ಅಲ್ಲ, ಪ್ಲೇನ್ ಚಾಕ್ಲೇಟ್ ಚಿಪ್ ಇರೋ ಅಂಥ ಬಿಸ್ಕೆಟ್. ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಂಡು ಫಸ್ಟ್ ಪೌಡ್ರ್ ಮಾಡ್ಕೊಳ್ತೇನೆ. ಎಲ್ಲ ಆಗೋದಿಲ್ಲ, ಸೊ ಹಾಫ್ ನಾನು ಡಿವೈಡ್ ಮಾಡಿ ಪೌಡರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಯಾವುದೇ ನೀವು ಬಿಸ್ಕೆಟ್ ಕೇಕ್ ಮಾಡಿ ಸಿಂಪಲ್ ಸ್ಟೆಪ್ಸ್, ಇದೇ ಸೇಮ್ ಸ್ಟೆಪ್ಸ್ ಇರ್ತದೆ. ಬಿಸ್ಕೆಟ್ನ ಪೌಡರ್ ಮಾಡೋದು, ಅದಕ್ಕೆ ಹಾಲು ಹಾಕಿ ಬೇಕಿಂಗ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ನೀವು ಬೇಕ್ ಮಾಡೋದಿರ್ತದೆ. ಇವತ್ತು ನಾನು ಸ್ವಲ್ಪ ಮೈದಾ ಇದಕ್ಕೆ ಆ್ಯಡ್ ಮಾಡಿದ್ದೇನೆ, ನಾನು ತೋರಿಸ್ತೇನೆ ನೆಕ್ಸ್ಟಲ್ಲಿ. ಈಗ ಒಂದು ಖಾಲಿ ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಪೌಡರ್ ಮಾಡಿದ್ದು 2 ಬ್ಯಾಚ್ನು ನಾನು ಹಾಕಿದ್ದೇನೆ, ಬಟ್ 1 ಬ್ಯಾಚ್ ಅಷ್ಟೇ ನಾನು ತೋರಿಸಿದ್ದೇನೆ ಇಲ್ಲಿ. ಒಂದು 1/4 ಕಪ್ಪಷ್ಟು ಮೈದಾ, ತುಂಬ ಜಾಸ್ತಿ ಬೇಡ. ಮತ್ತು ನಾನಿವತ್ತು ಮಾಡುವಂಥ ಕೇಕು ಸ್ವಲ್ಪ ಡೆನ್ಸ್, ಅಂದರೆ ಮಾಯ್ಸ್ಟ್ ಕೇಕ್ ಬರ್ತದಲ್ಲ ಆ ಟೈಪ್ ಇರ್ತದೆ. ಇದು ತುಂಬ ಮಾಯ್ಸ್ಟ್ ಜ್ಯೂಸಿ ಇರ್ತದೆ ತಿನ್ನಲಿಕ್ಕೆ. ಈಗ ಇದನ್ನೆಲ್ಲ ಪ್ರಾಪರ್ ಮಿಕ್ಸ್ ಮಾಡೋ ಮುಂಚೆ ಮೋಲ್ಡನ್ನ ನಾನು ಗ್ರೀಸ್ ಮಾಡಿ ಇಟ್ಕೊಳ್ತೇನೆ. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಕಂಪ್ಲೀಟ್ ಅದನ್ನು ಸ್ಪ್ರೆಡ್ ಮಾಡಬೇಕು. ಮತ್ತು 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಹೀಗೆ ಕೋಟ್ ಮಾಡಬೇಕು. ಇದರಿಂದಾಗಿ ಕೇಕ್ ಸ್ಟಿಕ್ ಆಗೋದಿಲ್ಲ, ಈಸಿಯಾಗಿ ರಿಮೂವ್ ಆಗ್ತದೆ. ಇದೊಂದು ಬಟರ್ ಪೇಪರ್ ಇಲ್ಲಾಂದರೆ ಒಳ್ಳೆ ಹ್ಯಾಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೇನೆ. ಇದ್ರ ಬದಲು ಏನಾದರೂ ಹಾಕೋಬೋದು ನೀವು, ಇಲ್ಲಾಂದರೆ ಸೋಡಾ ಹಾಕಿ ಸ್ವಲ್ಪ ವಿನೆಗರ್ ಹಾಕೋಬೋದು, ಆಗ ತುಂಬ ಸಾಫ್ಟ್ ಸ್ಪಾಂಜಿ ಕೇಕ್ ಬೇಕಂದರೆ ಹಾಗೆ. ಬಟ್ ಮಾಯ್ಸ್ಟ್ ಕೇಕ್ ಆಗಿರೋದ್ರಿಂದ ನಾನು ವಿನೆಗರ್ ಏನೂ ಹಾಕ್ತಾಯಿಲ್ಲ. ಈಗ ಇಲ್ಲಿ ಹಾಲು ನೋಡಿಕೊಂಡು ಆ್ಯಡ್ ಮಾಡಿ, ಯಾಕಂದರೆ ನೀವು ಯಾವ ಬಿಸ್ಕೆಟ್ ತಗೊಳ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನೀವು ಎಷ್ಟು ಹಾಲು ಯೂಸ್ ಮಾಡಬೇಕನ್ನೋದು. ಬಟ್ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ. ನನಗೆ ಇಲ್ಲಿ ಸಾಧಾರಣ 1.5 ಕಪ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಲು ಯೂಸ್ ಆಯಿತು. ನೋಡಿ ಈ ಕನ್ಸಿಸ್ಟೆನ್ಸಿ, ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ ಹೀಗೆ ಪೋರ್ ಮಾಡುವಾಗ ರಿಬ್ಬನ್ ಹಾಗೆ ಬೀಳಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕೇಕಿಗೆ. ಇದನ್ನು ಮೋಲ್ಡಿಗೆ ಹಾಕ್ಕೊಂಡು ಒಂದು 2-3 ಸತಿ ಸ್ವಲ್ಪ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಸ್ ಇದ್ದರೆ ರಿಮೂವ್ ಆಗ್ತದೆ. ಮತ್ತು ಇದನ್ನು 200 ಡಿಗ್ರಿ ಸೆಲ್ಸಿಯಸಲ್ಲಿ 35 ಮಿನಿಟ್ಸ್ ಪ್ರೀ ಹೀಟೆಡ್ ಅವನಲ್ಲಿ ಬೇಕ್ ಮಾಡ್ತಾ ಇದ್ದೇನೆ. ಅವನ್ ಇಲ್ಲಾಂದರೆ ಯಾವುದಾದ್ರು ಕಡಾಯಿ ಇಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಇಟ್ಟಾದರೂ ನೀವು ಒಂದು 40 ಮಿನಿಟ್ಸ್ ಬೇಕ್ ಮಾಡ್ಬೋದು. ಸೇಮ್ ರಿಸಲ್ಟೇ ನಿಮಗೆ ಸಿಗ್ತದೆ. ಮತ್ತು ಯಾವುದಾದ್ರೂ ನೈಫ್ ಅಥವಾ ಟೂತ್ ಪಿಕ್ ಎಲ್ಲ ಇನ್ಸರ್ಟ್ ಮಾಡಿದರೆ ಕ್ಲೀನಾಗಿ ಬರಬೇಕು, ಆಗ ನಿಮ್ಮ ಕೇಕ್ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಸ್ವಲ್ಪ ಕೂಲಾಗಲಿಕ್ಕೆ ಬದಿಯಲ್ಲಿಡುವ. ಮೀನ್ವೈಲ್ ನಾನಿಲ್ಲಿ ಹಾಲು ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ ನಮ್ಮ ಪನ್ನೀರ್ ಕಲಾಕಂದ್ಗೆ. ಇಲ್ಲಿ ರೆಡಿಮೇಡ್ ಪನ್ನೀರ್ ನಾನು ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಅದರಿಂದ ಮಾಡ್ತಾ ಇದ್ದೇನೆ. ಈಸಿಯಾಗಿರ್ಬೇಕು ಹೇಳಿದರೆ ನೀವು ಪನ್ನೀರ್ ರೆಡಿಮೇಡ್ ಅಂದರೆ ಅಂಗಡಿಯಿಂದ ತಂದೂ ಯೂಸ್ ಮಾಡ್ಬೋದು. ಬಟ್ ಇದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿರ್ತದೆ ಅಂತ ಮನೆಯಲ್ಲೇ ಮಾಡ್ತಾ ಇದ್ದಾನೆ ಪನ್ನೀರ್. ಈಸಿಯೆಸ್ಟ್ ವೇ ಹೇಳಿದರೆ ಅದು ನೀವು ಹೇಗಾದರೂ ಮಾಡ್ಕೋಬೋದು. ಈಗ ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಡ್ತಾ ಇದ್ದೆ ನಾನು. 1.5 ಲೀಟರ್ ಹಾಲಿಂದ ಪನ್ನೀರ್ ಮಾಡ್ತಾ ಇದ್ದೇನೆ. ಸೊ ಒಂದು ಅರೌಂಡ್ 200 ಗ್ರಾಮ್ ಪನ್ನೀರ್ ಸಿಗ್ತದೆ ನಮಗೆ. ನೆಕ್ಸ್ಟ್ ಅದು ಬಿಸಿ ಆಗ್ತಾ ಇರುವಾಗ ಜಾಮೂನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೇನೆ. 2 ಕಪ್ಪು ಪೌಡರ್ ಇತ್ತು, ಸೊ ಅರ್ಧ ಕಪ್, ಅಂದರೆ 1 ಕಪ್ಪಿಗೆ 1/4 ಕಪ್ ಹಾಲು ಬೇಕಾಗ್ತದೆ. 2 ಕಪ್ಪಿಗೆ ಅರ್ಧ ಕಪ್, ಮತ್ತು ಒಂದು ಸ್ವಲ್ಪ ಜಾಸ್ತಿ
ಇಲ್ಲಿ ನಾವು ಹಿಟ್ಟನ್ನು ನಾದಬಾರ್ದು, ಚಪಾತಿ ಹಿಟ್ಟು ಕಲಸೋ ಹಾಗೆ ಕಲಿಸ್ಬಾರ್ದು. ಜಸ್ಟ್ ಮಿಕ್ಸ್ ಮಾಡಬೇಕು, ಅದೆಲ್ಲ ಬೈಂಡ್ ಆಗಬೇಕು ಒಂದು ಬಾಲ್ಗೆ. ಅಷ್ಟೇ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಡಬೇಕು 5-10 ನಿಮಿಷ. ಜಾಸ್ತಿ ಹೊತ್ತು ನೀವು ಇಟ್ಟರೆ ಅದು ಹಾರ್ಡ್ ಆಗ್ತದೆ. ಹಾಗಾಗಿ ನಾನು ಮಾಡಿದ ಮಿಸ್ಟೇಕ್ ಅದು. ನಾನು ಸ್ವಲ್ಪ ಆಚೆ ಈಚೆ ಎಲ್ಲ ಕೆಲಸ ಮಾಡ್ತಿದ್ದರಿಂದ ಅದು ಗಮನ ನನಗೆ ಹೋಗಲಿಲ್ಲ. ಸೊ ನಾನಲ್ಲಿ ಇಟ್ಟೆ ಸೈಡಲ್ಲಿ ಸ್ವಲ್ಪ ಜಾಸ್ತಿನೇ ಹೊತ್ತು. ನೀವು 5 ನಿಮಿಷ ಇಟ್ಟರೆ ಸಾಕಾಗ್ತದೆ, ಮೋರ್ ದ್ಯಾನ್ ಎನಫ್. ಅದನ್ನು ಕವರ್ ಮಾಡಿ ಸೈಡಲ್ಲಿ ಇಟ್ಬಿಡಿ. ಈಗ ನಾನು ಕೇಕಿಗೆ ಒಂದು ಮಿಲ್ಕ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಆಯಿತಾ, ಕಾಫಿ ಮಿಲ್ಕ್. ಇದು 1 ಕಪ್ ಹಾಲು ತಗೊಂಡಿದ್ದೇನೆ. ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು, ಅಂದರೆ ಒಂದು ಅರ್ಧ ಕಾಫಿ ಪ್ಯಾಕೆಟ್ ಇರ್ತದಲ್ಲ ₹2, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೇನೆ. ಬೇಕಾದ್ರೆ ಸಕ್ಕರೆ ಹಾಕ್ಕೋಬೋದು. ಕೇಕ್ ಸ್ವೀಟ್ ಆಗಿರೋದ್ರಿಂದ ನಾನು ಸಕ್ಕರೆ ಹಾಕ್ಕೊಳ್ಳಿಲ್ಲ, ಪರ್ಫೆಕ್ಟ್ ಆಗಿತ್ತು. ಯಾಕೆಂದರೆ ನೆಕ್ಸ್ಟ್ ಗನಾಶ್ಗೂ ನಾವು ಸಕ್ಕರೆ ಅಂದರೆ ಸ್ವೀಟ್ನರ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಬ್ಯಾಲೆನ್ಸ್ ಆಗ್ತದೆ ಒಟ್ಟಿಗೆ. ಜಾಸ್ತಿ ಸ್ವೀಟ್ ತುಂಬ ಅಂತ ಅನಿಸೋದಿಲ್ಲ ನಿಮಗೆ. ಈಗ ಒಂದು ಫೋಕಿಂದ ಕೇಕ್ನ ಪೋಕ್ ಮಾಡಬೇಕು ಎಲ್ಲ ಕಡೆ, ಯಾಕಂದರೆ ಈ ಮಿಲ್ಕ್ ಅಬ್ಸಾರ್ಬ್ ಆಗಬೇಕಲ್ಲ ಕ್ಲೀನಾಗಿ. ನೋಡಿ, ಹಾಕಿದ ತಕ್ಷಣವೇ ಅದು ಹೀರ್ಕೊಳ್ತಾ ಉಂಟು ಈ ಮಿಲ್ಕ್ ಮಿಕ್ಸರ್ನ. ಇದು ಒಂದು ಒಳ್ಳೆ ಕಾಫಿ ಫ್ಲೇವರ್ ಕೊಡ್ತದೆ ನಮಗೆ, ತುಂಬ ಟೇಸ್ಟಿಯಾಗಿ ಇರ್ತದೆ ಕೇಕ್. ಇದು ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೇನೆ. ಏನು ನಿಮಗೆ ಎಕ್ಸಸ್ ಅಂತ ಕಾಣಿಸ್ತಾ ಉಂಟು ಅದು ಸ್ವಲ್ಪ ಹೊತ್ತಲ್ಲಿ ಕಂಪ್ಲೀಟಾಗಿ ಸೋಕ್ ಆಗ್ತದೆ. ಇನ್ನೂ ನೀವು ಹಾಕಿದರೂ ಹೇಳ್ಕೊಳ್ತದೆ, ಅಷ್ಟು ಕೆಪಾಸಿಟಿ ಉಂಟು ಕೇಕಿಗೆ. ಬಟ್ ನಾನು 1 ಕಪ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೇನೆ. ಮಾಯ್ಸ್ಟ್ ಇರಲಿ ಅಷ್ಟೇ, ತುಂಬ ಸಾಗಿ ಇರಬಾರ್ದು. ಈಗ ಇದನ್ನು ಕವರ್ ಮಾಡಿ ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳುವ, ಹಾಲೆಲ್ಲ ಎಬ್ಸಾರ್ಬ್ ಆಗಲಿ. ಈಗ ಕುದೀತಾ ಇದ್ದ ಹಾಲಿಗೆ ನಾನು ವಿನೆಗರ್ ಮತ್ತು ನೀರು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದರಿಂದಾಗಿ ಹಾಲು ಒಡೆದು ಪನ್ನೀರ್ ಸಿಗ್ತದೆ ನಮಗೆ. ವಿನೆಗರ್ ಒಂದು 3-4 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೇನೆ. ಸೇಮ್ ಕ್ವಾಂಟಿಟಿಯಲ್ಲಿ ನೀರು. ನಿಮ್ಮ ಆ ವೇ ವಾಟರ್ ಉಂಟಲ್ಲ, ಗ್ರೀನಿಶ್ ಇರಬೇಕು, ಫುಲ್ ನೀರಿರಬೇಕು, ಹಾಲಿನಾಗಿರಬಾರ್ದು ನೀರು ಆಯಿತಾ. ಒಂಥರ ಗ್ರೀನ್ ಕಲರ್, ಲೈಟ್ ಪಿಸ್ತಾ ಗ್ರೀನ್ ಕಲರ್ ಇರಬೇಕು ನೀರು. ಅಷ್ಟು ಅದು ಬೇರೆ ಆಗೋವರೆಗೂ ನೀವು ಆ್ಯಡ್ ಮಾಡಬೇಕು ವಿನೆಗರ್, ಅಥವಾ ಲೆಮನ್ ಜ್ಯೂಸ್ ಯೂಸ್ ಮಾಡ್ಬೋದು. ಈಗ ಇದನ್ನು ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಟಾವೆಲ್, ಕ್ಲೀನ್ ಟಾಲ್ ಹಾಕ್ಕೊಂಡು, ನೀವು ಮಸ್ಲಿನ್ ಕ್ಲೋತ್ ಇದ್ದರೆ ಅದರಲ್ಲೂ ಸ್ಟ್ರೈನ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಯಾವುದಾದ್ರೂ ಸ್ಟ್ರೈನರ್ ಮೇಲೆನೂ ಹಾಕೋಬೋದು. ಇದು ಬೇಕೇ ಬೇಕಂತ ಏನೂ ಇಲ್ಲ, ಯಾವುದು ಕಾಟನ್ ಒಳ್ಳೆ ಬಟ್ಟೆ ಇದ್ದರೆ ನೀವು ಯೂಸ್ ಮಾಡ್ಬೋದು. ಇದನ್ನು ನೀವು ನೀರು ಇಳಿಯೋದಕ್ಕೆ ಸ್ವಲ್ಪ ಹೊತ್ತು ಇಡಬೇಕು. ಈ ವೇ ವಾಟರ್ನ ನೀವು ಬಿಸಾಡದೆ ಚಪಾತಿ ಹಿಟ್ಟು ಕಲಸೋದಕ್ಕೆ ಅಥವಾ ಯಾವ್ದಾದ್ರು ಗ್ರೇವಿ ಮಾಡೋದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಪ್ರೋಟೀನ್ ಅಂಶ ಇರೋವಂಥ ನೀರದು, ಅದನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ. ಈಗ ಇನ್ನೊಂದು ಪ್ಯಾನ್ಗೆ ನಾನು ಹಾಲು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೇನೆ. ಇದು ನಮ್ಮ ಕಲಾಕಂದ್ ಮಾಡೋದಕ್ಕೆ. ಅದು ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುದೀತಾ ಇರಲಿ. ನೀವು ಆಗಾಗ ತಿರುಗಿಸ್ತಾ ಇರಬೇಕಿಲ್ಲ ಅಂದರೆ ಅಡಿ ಹಿಡಿತದೆ. ಸೈಡೆಲ್ಲ ಸ್ಕ್ರೇಪ್ ಮಾಡ್ತಾ ಇರಬೇಕು, ಅದ್ರ ಮೇಲೂ ಕಣ್ಣಿರಲಿ. ಇನ್ನೊಂದು ಕಡೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೇನೆ. ಇದಕ್ಕೊಂದು ಅರ್ಧ ಕಪ್ ಅಥವಾ ಒಂದು ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ಕೊಳ್ತದೆ. ನಿಮಗೆ ಗನಾಶ್ ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ನೀವು ಆಚೆ ಈಚೆ ಮಾಡ್ಕೋಬೋದು. ಅರ್ಧ ಕಪ್ ಸಾಕಾಗ್ತದೆ. ಬೇಕಂದ್ರೆ ಸ್ವಲ್ಪ ತಿಕ್ಕಾದರೆ ನೀವು ಮತ್ತೆ ಆ್ಯಡ್ ಮಾಡ್ಬೋದು ಹಾಲು, ಪರವಾಗಿಲ್ಲ. ಈಗ ಇದಕ್ಕೆ ನಾನು ಒಂದು ಚಾಕ್ಲೇಟ್ ಹಾಕ್ತಾಯಿದ್ದೇನೆ, ಕ್ಯಾಡ್ಬರಿದು ₹20 ಅಲ್ಲ ₹40 ಏನು ಚಾಕ್ಲೇಟ್ ಬರ್ತದಲ್ಲ, ಅದನ್ನೇ ಯಾವುದಾದ್ರೂ ಹಾಕ್ಕೊಡಿ ಆ ಚಾಕ್ಲೇಟಿ ಫ್ಲೇವರ್ಗೆ. ಈಗ ಸೇಮ್ ಕಾಫಿ ಪ್ಯಾಕೆಟಲ್ಲಿ ಇನ್ನು ರಿಮೈನಿಂಗ್ ಕಾಫಿ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಅಷ್ಟು ಇರ್ಬೋದು. ಹಾಗೆ 1 ಟೀ ಸ್ಪೂನಷ್ಟು ಕೋಕೋ ಪೌಡರ್. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಸಕ್ಕರೆ ಏನು ಇಲ್ಲಿ ಬೇಕಾಗಿಲ್ಲ, ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಬಟ್ ಚಾಕ್ಲೇಟಲ್ಲಿ ಆಲ್ರೆಡಿ ಸಕ್ಕರೆ ಅಂಶ ಇರೋದ್ರಿಂದ ನಾನು ಸಕ್ಕರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಆಯಿತಾ. ಈಗ ಇದು ಕಂಪ್ಲೀಟಾಗಿ ಮೆಲ್ಟಾಗಿ ಒಂದು ಕಂಬೈನ್ ಆಗಬೇಕು ಒಟ್ಟಿಗೆ. ಅಷ್ಟೊತ್ತು ನೀವು ಮಿಕ್ಸ್ ಮಾಡಿದರೆ ಸಾಕು. ತುಂಬ ಕುದಿಸಿ ಏನೋ ಇದು ಮಾಡಬೇಕಂತ ಇಲ್ಲ. ಏನಾದ್ರು ತಿಕ್ಕಾದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನೇನು ಆಗ ಹಾಲು ಹಾಕಿದ ಎಕ್ಸೆಸ್ ಆಗಿತ್ತು, ಇವಾಗ ಒಂದು ಡ್ರಾಪ್ ಹಾಲಿಲ್ಲ, ಎಲ್ಲ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿದೆ. ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಗನಾಶ್ನ ಹಾಕೋಬೇಕು. ಇದು ನೀವು ಹಾಕೋದ್ರಿಂದ ತುಂಬ ಎಕ್ಸ್ಟ್ರಾ ಫ್ಲೇವರ್ ಸಿಗ್ತದೆ ಕೇಕಿಗೆ, ತುಂಬ ಟೇಸ್ಟಿಯಾಗಿ ಆಗ್ತದೆ ಕೇಕ್. ನೀವು ಆಚೆಯಿಂದ ತರೋದೇ ಬೇಡ, ಮನೆಯಲ್ಲೇ ನೀವು ಮಾಡ್ಕೋಬೇಕಾದ್ರೆ ತುಂಬ ಕಮ್ಮಿ ದುಡ್ಡಲ್ಲೇ ಆಗ್ತದೆ ಹೇಳ್ಬೋದು. ಅಷ್ಟು ಕಾಸ್ಟ್ನೂ ಆಗೋದಿಲ್ಲ, ತುಂಬ ಕಾಸ್ಟ್ ಎಫೆಕ್ಟಿವ್ ಕೇಕ್ ಇದು. ಹಾಗೆ ಮಕ್ಕಳು ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗೂ ಇರ್ತದೆ ಟೇಸ್ಟ್ ವೈಸ್. ಈಗ ಗನಾಶ್ನ ಸ್ಪ್ರೆಡ್ ಮಾಡಿ ಈಕ್ವಲ್ ಆಗಿ ಇದರ ಮೇಲೆ ನೀವು ಬೇಕಾದಾಗೆ ಡೆಕೋರೇಟ್ ಮಾಡ್ಬೋದು. ಗ್ರೇಟೆಡ್ ಚಾಕ್ಲೇಟ್ಸ್ ಹಾಕ್ಬೋದು, ಇಲ್ಲ ಸ್ಪ್ರಿಂಕ್ಲರ್ ಇದ್ದರೆ ಹಾಕ್ಬೋದು, ಇಲ್ಲ ನೀವು ಯಾವುದು ವಿಪ್ಪಿಂಗ್ ಕ್ರೀಮ್ ತಂದು ಅದು ನೀವು ವಿಪ್ ಮಾಡಿ ಹಾಕೋಬೋದು. ತುಂಬ ಡಿಫ್ರೆಂಟ್ ವೇಸಲ್ಲಿ ನೀವು ಡೆಕೋರೇಟ್ ಮಾಡ್ಬೋದು. ಇಲ್ಲ ಬಿಸ್ಕೆಟ್ನ ಹಾಫ್ ಕಟ್ ಮಾಡಿ ಅದನ್ನು ಡೆಕೋರೇಟ್ ಮಾಡ್ಬೋದು. ಬಟ್ ನಾನು ಸಿಂಪಲಾಗಿ ಬಿಸ್ಕೆಟ್ನ ಕ್ರಷ್ ಮಾಡಿ
ಅದನ್ನು ಗಾರ್ನಿಷ್ಗೆ ಯೂಸ್ ಮಾಡ್ತೇನೆ. ಅಷ್ಟೇ, ಸಿಂಪಲ್ ಗಾರ್ನಿಷ್, ಸಿಂಪಲ್ ಡೆಕೋರೇಷನ್ ಅಂತ ಹೇಳ್ಬೋದು. ಈಗ ಇದನ್ನು ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲ ವಾರ್ಮ್ ಕೇಕ್ನ ನೀವು ಇಷ್ಟಪಡ್ತೀರಿ ಹೇಳಿದರೆ ವಾರ್ಮ್ ಆಗಿನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಈದರ್ ವೇಸ್ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಗಟ್ಟಿ ಆಗ್ಬೋದು ಆಯಿತಾ. ಲೇಯರ್ ನೀವು ಕವರ್ ಮಾಡಿ ಇಟ್ಕೊಳ್ಳಿ ಯಾವುದಾದ್ರು ಪೇಪರಿಂದ, ಪೇಪರ್ ಅಂದರೆ ಈ ಪ್ಲಾಸ್ಟಿಕ್ ರ್ಯಾಪ್ ಬರ್ತದಲ್ಲ ಅದರಿಂದ ಕವರ್ ಮಾಡಿ ಇಟ್ಕೋಬೋದು, ಇಲ್ಲ ಯಾವುದಾದ್ರು ಡಬ್ಬದಲ್ಲಿ ಹಾಕಿ ನೀವು ಇಟ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಹಾರ್ಡ್ ಆಗ್ತದೆ ಸೈಡೆಲ್ಲ. ತಿನ್ನೋ ಮುಂಚೆ ನೀವು ಸ್ವಲ್ಪ ಅವನ್ನಲ್ಲಿ ಬಿಸಿ ಮಾಡಿಕೊಂಡು ತಿಂದರೆ ಸೂಪರಾಗಿರ್ತದೆ ಕೇಕ್. ಈಗ ಹಾಲು ಹಾಫ್ ರೆಡ್ಯೂಸ್ ಆಗಿದೆ, ಸ್ಕ್ರೇಪ್ ಮಾಡಿ ಸೈಡೆಲ್ಲ ಇಟ್ಕೋಬೇಕು ನೀವು. ಈಗ ಇದಕ್ಕೆ ನಾನು 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೇನೆ. ಇದು ಡೈರಿ ವೈಟ್ನರ್ ಯಾವುದಾದ್ರೂ ಕಂಪನಿಯಿಂದ ಯೂಸ್ ಮಾಡಿ. 1/4 ಕಪ್ ಆಗೋಷ್ಟು ಇದ್ದರೆ ಸಾಕು. 1-2 ಪ್ಯಾಕೆಟ್ 10 ರೂಪಾಯಿದು ಸಾಕಾಗ್ಬೋದು. ಈಗ ಇದನ್ನು ಹಾಕಿ ಒಂದು ಸತಿ 1-2 ನಿಮಿಷ ಕುದಿಸಿದ ಮೇಲೆ ಇದಕ್ಕೆ ನಾವು ಮಾಡಿದ್ದ ಪನ್ನೀರನ್ನ ಗ್ರೇಟ್ ಮಾಡ್ಕೊಂಡು ನಾನು ಹಾಕ್ಕೊಂಡಿದ್ದೇನೆ, ಅಥವಾ ಕ್ರಂಬಲ್ ಮಾಡ್ಬೋದು, ಹೇಗಾದರೂ ನೀವು ಹಾಕ್ಕೊಳ್ಬೋದು. ಬಟ್ ಟ್ರೈ ಮಾಡಿ ತುಂಬ ದೊಡ್ಡ ಚಂಕ್ಸ್ ಇಲ್ಲದಾಗೆ. ಇದನ್ನೊಂದು 5 ನಿಮಿಷ ನೀವು ಮಿಕ್ಸ್ ಮಾಡಿ, ಆಲ್ಮೋಸ್ಟ್ ಹಾಲು ಎವಾಪ್ರೇಟ್ ಆಗ್ತದಲ್ಲ ಅಲ್ಲಿವರೆಗೂ ಮಿಕ್ಸ್ ಮಾಡಿ, ಮತ್ತು ಲಾಸ್ಟಲ್ಲಿ 1/4 ಕಪ್ ಸಕ್ಕರೆ ಸೇರಿಸಿ. ಆಗ ಇನ್ನೂ ಸ್ವಲ್ಪ ನೀರು ಆಗ್ತದೆ, ಅಂದರೆ ಸಕ್ಕರೆ ಕರಗಿ ನೀರು ಬಿಡ್ತದಲ್ಲ, ಮತ್ತು ಆ ಹಾಲಿನ ಅಂಶ ಅಥವಾ ನೀರಿನ ಅಂಶ ಡ್ರೈ ಆಗಬೇಕು. ತುಂಬ ಡ್ರೈ ಅಲ್ಲ, ಸ್ವಲ್ಪ ಡ್ರೈ ಆಗಬೇಕು. ನಿಮಗೆ ಹಾಲೆಲ್ಲೂ ಆಚೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ಬಾರ್ದು, ಸೈಡ್ ಅಥವಾ ಮಿಡಲಲ್ಲಿ ಎಲ್ಲ ಹೀಗೆ ನೀವು ತಿರುಗಿಸುವಾಗ. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿ ಒಂದು 3 ನಿಮಿಷ ತೊಗೋಬೋದು ಅಷ್ಟೇ, ಜಾಸ್ತಿ ಅಂದರೆ. ನೋಡಿ, ಹೀಗೆ ಮಾಡುವಾಗ ಹಾಲು ಅಂಶ ಇರಬಾರ್ದು ಆಯಿತಾ. ಇದನ್ನು ಹೀಗೆ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಮೀಡಿಯಮ್ ಫ್ಲೇಮಲ್ಲಿ, ಇಲ್ಲಾಂದರೆ ಮತ್ತೆ ತಳ ಹತ್ಬೋದು. ಅದಕ್ಕೋಸ್ಕರ ಈ ಮೇಲಿರುವಂಥ ನೀರಿನ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಿಮಗೆ ಗೊತ್ತಾಗ್ತದೆ ಆರಾಮಾಗಿ. ಆಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸಿ ಫ್ಲೇವರ್ಗೆ. ಇನ್ನೇನು ಇದಕ್ಕೆ ಬೇಕಾಗಿಲ್ಲ, ಡ್ರೈ ಫ್ರೂಟ್ಸ್, ನಟ್ಸ್ ಯಾವುದು ನೀವು ಹಾಕಬೇಕಂತ ಇಲ್ಲ. ಆ್ಯಸ್ ಇಟ್ ಈಸ್ ಇದು ಟೇಸ್ಟಿಯಾಗಿರ್ತದೆ. ನನಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ನೀವು ಬೇಕಾದ್ರೆ ಇನ್ನೊಂದು 2 ಸ್ಪೂನ್ ಸಕ್ಕರೆ ಹಾಕೋಬೋದು. ತುಂಬ ಸ್ವೀಟ್ ಇಷ್ಟಪಡ್ತೀರಿ ಹೇಳಿದರೆ, ಇಲ್ಲಾಂದರೆ ಓಕೆ. ಈಗ ಒಂದು 2-3 ನಿಮಿಷ ಆದಮೇಲೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಗೊತ್ತಾಗ್ಬೋದು ನೀರಿನ ಅಂಶ ಏನೂ ಇಲ್ಲ. ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಸ್ಟೇಜ್. ನೀವು ಆಫ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ಹಾರ್ಡ್ ಆಗ್ಬೋದು ಕಲಾಕಂದ್. ಈಗ ಇಲ್ಲಿ ನಾನೊಂದು ಸ್ಟೀಲ್ ಟಿಫಿನ್ ಇರ್ತದೆ ಅದನ್ನು ಗ್ರೀಸ್ ಮಾಡಿದ್ದೇನೆ ತುಪ್ಪ ಹಾಕಿ. ಆ ಮೋಲ್ಡಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವ ಪಾತ್ರೆ ಅಥವಾ ಪ್ಲೇಟ್ ಯಾವ್ದಾದ್ರು ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಇದು ಮಿಕ್ಸರೆಲ್ಲ ಹಾಕ್ಕೊಂಡು ಇದನ್ನು ಸೇಮ್ ಸ್ಪ್ಯಾಟುಲಾ ಹೆಲ್ಪಿಂದ ಫ್ಲ್ಯಾಟನ್ ಮಾಡಬೇಕು. ಮೇಲೆ ಸೈಡ್ ಉಂಟಲ್ಲ ಸ್ವಲ್ಪ ಪ್ರೆಸ್ ಮಾಡಬೇಕು, ಆಗ ಅದು ಹೋಲ್ಡ್ ಆಗ್ತದೆ ಫುಲ್ ಆಯಿತಾ. ನೋಡಿ, ಗಟ್ಟಿಯಾಗಿ ಪ್ರೆಸ್ ಮಾಡಿ ಈಕ್ವಲ್ ಮಾಡಿ ಮೇಲೆ ಫ್ಲ್ಯಾಟನ್ ಮಾಡಿ ಆಯಿತಾ. ಈಗ ಇದನ್ನು ನೀವು ಸೆಟ್ ಆಗಲಿಕ್ಕೆ ಇಟ್ಬಿಡಿ, ಮುಚ್ಚಿ ಸೈಡಲ್ಲಿ. ಇದಕ್ಕೆ ನೀವು ಫ್ರಿಜ್ಜಲ್ಲಿ ಇಡಬೇಕಂತ ಏನೂ ಇಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಮುಚ್ಚಿ ಇಡಿ ನೀವು, ಮತ್ತು ಸ್ಟೋರೇಜ್ ಮಾಡುವಾಗ ಫ್ರಿಜ್ಜಲ್ಲಿ ಇಡ್ಬೋದು. ಬಟ್ ಈಗ ನೀವು ಸೆಟ್ ಆಗಲಿಕ್ಕೆ ಆಚೆನೇ ಇಡಿ, ಒಂದು ಅರ್ಧ ಗಂಟೆ ನಿಮ್ಮದು ಬೇರೆ ಎಲ್ಲ ಆಗುವಾಗ ಇದು ಸೆಟ್ ಆಗ್ತದೆ. ಈಗ ಇನ್ನೊಂದು ಬಾಣಲೆಗೆ ನಾನಿಲ್ಲಿ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಇದು ಗುಲಾಬ್ ಜಾಮೂನ್ಗೆ ಶುಗರ್ ಸಿರಪ್. ಹಾಗೆ ಒಂದು 2.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಯೂಶ್ವಲಿ ಅದರಲ್ಲಿ ಪ್ಯಾಕೆಟಲ್ಲಿ ಏನು ಇರ್ತದೆ ಅಷ್ಟೇ ಮಾಡಬೇಕು, ಬಟ್ ನಂಗೆ ಅದು ಓವರ್ಲಿ ಸ್ವೀಟ್ ಮತ್ತು ತುಂಬ ಚಿಪ್ ಅಂತ ಅನ್ನಿಸ್ತದೆ ಸಿರಪ್. ನನಗೆ ವಾಟರಿ ಸಿರಪ್ ಇಷ್ಟ ಆಗ್ತದೆ. ಹಾಗಾಗಿ 2 ಕಪ್ ಸಕ್ಕರೆ ಮತ್ತು ಅದಕ್ಕೆ 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅದನ್ನು ಮೆಲ್ಟ್ ಮಾಡಬೇಕು. ಸಕ್ಕರೆ ಮೆಲ್ಟಾಗಿ ಒಂದು 5 ನಿಮಿಷ ಅದು ಕುದಿಬೇಕು ಆಯಿತಾ. ಮತ್ತು ಅದಕ್ಕೆ ನೀವು ಸ್ವಲ್ಪ ಲೆಮನ್ ಎಲ್ಲ ಸ್ಕ್ವೀಸ್ ಮಾಡ್ಕೋಬೋದು, ಕ್ರಿಸ್ಟಲೈಸ್ ಆಗೋದು ಹಾಗೆ. ಮತ್ತು ಏಲಕ್ಕಿ ಪೌಡರ್ ನೀವು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ವಾರ್ಮ್ ಸಿರಪ್ನ. ಈಚೆ ಈ ಗುಲಾಬ್ ಜಾಮೂನ್ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದರಿಂದ ಯಾವ ಶೇಪಲ್ಲಾದರೂ ಬಾಲ್ಸ್ ಆರ್ ಹೀಗೆ ಸಿಲಿಂಡರ್ ಶೇಪ್ ಮಾಡಿ ಕಾಯಿಸಿ ಲೋವೆಸ್ಟ್ ಫ್ಲೇಮಲ್ಲಿ, ಎಷ್ಟು ಲೋ ಆಗ್ತದೆ ಅಷ್ಟು ಲೋ ಫ್ಲೇಮಲ್ಲಿ ಕಾಯಿಸಿ. ಇಲ್ಲಾಂದರೆ ಹೊರಗೆ ಕಲರ್ ಬರ್ತದೆ, ಒಳಗಿಂದ ತುಂಬ ಹಿಟ್ಟಿರ್ತದೆ, ಬೇಯೋದಿಲ್ಲ ಒಳಗೆ ಆಯಿತಾ. ಲೋ ಫ್ಲೇಮಲ್ಲಿ ಕಾಯಿಸಿ ಬ್ರೌನ್ ಕಲರ್ ಆದಮೇಲೆ ನೀವು ತೆಗೆದಿಡ್ಬೋದು, ಅಂದರೆ ಸಿರಪ್ಗೆ ಹಾಕ್ಕೊಳ್ಬೋದು. ಸಿರಪ್ ವಾರ್ಮ್ ಇರೋವಾಗಲೇ ಬಿಸಿ ಜಾಮೂನ್ನ ತೆಗೆದು ನೀವು ಹಾಕ್ಕೊಳ್ಳಿ. ಸೊ ಅದು ಬೇಗ ಹೀರ್ಕೊಳ್ತದೆ ಜಾಮೂನ್ ಸಿರಪ್ನ ಆಯಿತಾ. ಇಲ್ಲಿ ನಂದು ಗುಲಾಬ್ ಜಾಮೂನ್ ಸ್ವಲ್ಪ ಡಾರ್ಕ್ ಆಯಿತು, ಇಷ್ಟು ಡಾರ್ಕ್ ಮಾಡಬಾರ್ದು, ಲೈಟ್ ಬ್ರೌನಲ್ಲಿ ಇರಬೇಕು. ಸೊ ಆ ಗಡಿಬಿಡಿಯಲ್ಲಿ ಸ್ವಲ್ಪ ಆಚೆ ಈಚೆ ಆಗೇ ಆಗ್ತದೆ.
ದಟ್ಸ್ ನಾರ್ಮಲ್, ಯಾರು ಪರ್ಫೆಕ್ಷನಿಸ್ಟ್ ಇರೋದಿಲ್ಲ ಆಯಿತಾ. ಈಗ ಕಲಾಕಂದ್ ಸೆಟ್ ಆಗಿದೆ. ಈ ಟೈಮಲ್ಲಿ ಅದನ್ನು ಪೀಸ್ ಕಟ್ ಮಾಡಿ ಅದ್ರ ಮೇಲೆ ಡ್ರೈ ನಟ್ಟಿಂದ ನಾನು ಡೆಕೋರೇಟ್ ಮಾಡ್ತಾ ಇದ್ದೇನೆ. ಅಷ್ಟೇ ವಿಡಿಯೋ. ನಿಮಗೆ ಈ ರೆಸಿಪೀಸ್ ಇಷ್ಟ ಆದರೆ ಟ್ರೈ ಮಾಡಿ ಫೀಡ್ಬ್ಯಾಕ್ ನನಗೆ ಖಂಡಿತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ನನ್ನ ವ್ಲಾಗ್ ಆರ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.